Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 3, verse 5. No one can enter the kingdom of God unless he is born of water and the Spirit. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧವಾದ ಜೀವಿತವನ್ನು, ಮಲಿನವಿಲ್ಲದ ಜೀವಿತವನ್ನು, ಕಳಂಕರಹಿತವಾದ ಶುದ್ಧ ಜೀವಿತವನ್ನು, ಸಾಕ್ಷ್ಯ ಜೀವಿತವನ್ನು ಜೀವಿಸಿ ಒಂದು ಮಾದರಿಯ ಜೀವಿತ ನಮಗೆ ತೋರಿಸಿಕೊಟ್ಟು ನಾವು ಕೂಡ ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. ಇಲ್ಲಿ ಯೇಸು ಸ್ವಾಮಿ ನಮಗೆ ಬೋಧನೆ ಮಾಡ್ತಾ ಇದ್ದಾರೆ, ನಾವು ಯಾವ ರೀತಿ ಜೀವಿಸಬೇಕು ಎಂಬುದಾಗಿ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ 4 ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಕಾರ್ಯಗಳನ್ನು ನಾವು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅದಾವುದೆಂದರೆ ಮತ್ತಾಯ 18:3 ನಾವು ನೋಡ್ತೇವೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗಬೇಕು. ಒಂದು ವೇಳೆ ಆ ರೀತಿ ಆಗದೆ ಹೋದರೆ ದೇವರ ರಾಜ್ಯಕ್ಕೆ ಸೇರಲಾರಿರಿ ಎಂಬುದಾಗಿ. ಯೋಹಾನ 3:5 ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು, ಆ ರೀತಿ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರಿದೆ ಎಂಬುದಾಗಿ ಹೇಳುತ್ತಾರೆ. ಮತ್ತಾಯ 7:21 ಹೀಗೆ ಹೇಳುತ್ತದೆ, ಪರಲೋಕದಲ್ಲಿರುವ ತಂದೆಯ ಚಿತ್ತವನ್ನು ನಾವು ನೆರವೇರಿಸಬೇಕು ಎಂಬುದಾಗಿ. ಯಾರು ಪರಲೋಕದಲ್ಲಿರೋ ತಂದೆಯ ಚಿತ್ತವನ್ನು ನೆರವೇರಿಸುತ್ತಾರೋ ಅವರೇ ಪರಲೋಕ ರಾಜ್ಯಕ್ಕೆ ಸೇರುವರು ಎಂಬುದಾಗಿ ಇಲ್ಲಿ ಸ್ವಾಮಿಯವರು ತಿಳಿಸಿಕೊಟ್ಟಿದ್ದಾರೆ. ಮತ್ತಾಯ 5:20 ನಿಮ್ಮ ನೀತಿಯು ಶಾಸ್ತ್ರಿಗಳ ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಬೇಕು ಎಂಬುದಾಗಿ. ಒಂದು ವೇಳೆ ಹೆಚ್ಚಿನದಾಗಿಲ್ಲವಾದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರಲಾರಿರಿ ಎಂಬುದಾಗಿ ಇಲ್ಲಿ ಸ್ವಾಮಿಯವರು ತಿಳಿಸಿದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿಯು ಬರುವ ಸಮಯ ಬಹಳ ಹತ್ತಿರವಾಗಿದೆ. ಆದುದರಿಂದ ನಾವೆಲ್ಲರೂ ಈ ಕಾರ್ಯಗಳನ್ನು ಮಾಡಿ ಮುಗಿಸಬೇಕು. ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ದೇವದೂತರು ನಮ್ಮನ್ನು ಸಂಧಿಸುತ್ತಾರೆ. ಆ ದೇವದೂತರು ನಮ್ಮನ್ನು ಸಂಧಿಸಿದಾಗ ನಮಗೆ ಪರಿಶೋಧನೆ ಮಾಡುತ್ತಾರೆ. ಯೇಸು ಕ್ರಿಸ್ತನು ಹೇಳಿಕೊಟ್ಟ ಈ 4 ಕಾರ್ಯಗಳಿಗೆ ಸರಿಯಾಗಿ ನಾವು ನಡೆದುಕೊಂಡಿದ್ದೇವೋ ಇಲ್ಲವೋ ಎಂಬುದಾಗಿ ದೇವದೂತರು ನಮ್ಮನ್ನು ಪರೀಕ್ಷಿಸುತ್ತಾರೆ. ನಾವು ಚಿಕ್ಕ ಮಕ್ಕಳಂತಹ ನಿರ್ಮಲವಾದ ನಿಷ್ಕಲ್ಮಶವಾದ ಮನಸ್ಸು ನಮ್ಮಲ್ಲಿ ಇದೆಯೋ ಇಲ್ಲವೋ ಎಂಬುದಾಗಿ ಅವರು ಪರೀಕ್ಷಿಸುತ್ತಾರೆ. ನಾವು ಹೊಸದಾಗಿ ಹುಟ್ಟಿದ್ದೇವೋ ಇಲ್ಲವೋ ಎಂಬುದಾಗಿ ಅವರು ಪರೀಕ್ಷಿಸುತ್ತಾರೆ. ನಾವು ಪರಲೋಕದ ತಂದೆಯ ಚಿತ್ತವನ್ನು ನೆರವೇರಿಸಿದ್ದೇವೋ ಇಲ್ಲವೋ ಎಂಬುದಾಗಿ ಅವರು ನಮ್ಮನ್ನು ಪರೀಕ್ಷಿಸುತ್ತಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಈ 4 ಕಾರ್ಯಗಳು ನಮ್ಮಲ್ಲಿ ಕಾಣಲಿಲ್ಲವಾದರೆ ನಾವು ದೇವರ ರಾಜ್ಯಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಈ ಕಾಲವು ಕೃಪೆಯ ಕಾಲವಾಗಿದೆ. ಈ ಕಾಲವು ದೇವರು ನಮಗೆ ಅನುಗ್ರಹಿಸಿರುವ ಒಂದು ಕೃಪೆಯ ಕಾಲವಾಗಿದೆ. ಈ ಅನುಗ್ರಹದ ಕಾಲವನ್ನು ನಾವು ಉಪಯೋಗಿಸಿಕೊಂಡು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಕರ್ತನು ಹೇಳಿಕೊಟ್ಟಂಥ ಈ 4 ಕಾರ್ಯಗಳನ್ನು ನಾವು ಮಾಡೋಣ. ನಮ್ಮಲ್ಲಿರುವ ಎಲ್ಲ ಮಲಿನತ್ವವನ್ನು ಬಿಟ್ಟು ಪರಿಶುದ್ಧವಾದ ಜೀವಿತವನ್ನು ಜೀವಿಸೋಣ. ನನಗಾಗಿ ನಿನಗಾಗಿ ಕರ್ತನು ಪ್ರೀತಿಯಿಂದ ಕಾಯುತ್ತಾ ಇದ್ದಾನೆ. ನಾವು ಪವಿತ್ರವಾದ ಜೀವನವನ್ನು ಜೀವಿಸಬೇಕು ಎನ್ನುವುದೇ ಕರ್ತನ ಅಪೇಕ್ಷೆಯಾಗಿದೆ. ಆದುದರಿಂದ ಈ ಹೊಸ ವರ್ಷದಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಒಂದು ತಾವರೆಯ ಗಿಡ ಕೆಸರಿನಲ್ಲಿ ಅದು ಇರುವಾಗಲೂ ಕೂಡ ಯಾವ ಥರವಾದಂಥ ಕೆಸರು ನೀರು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ. ಕಾರಣವೇನೆಂದರೆ ಆ ಎಲೆಯಲ್ಲಿ ಎಣ್ಣೆಯ ಅಂಶವಿರುತ್ತದೆ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ, ಪವಿತ್ರಾತ್ಮನೆಂಬ ಎಣ್ಣೆಯ ಅಂಶ ನಮ್ಮಲ್ಲಿ ಇರುವುದಾದರೆ ಈ ಮಲಿನತ್ವದಿಂದ ಕೂಡಿರತಕ್ಕಂಥ ಈ ಪ್ರಪಂಚದಲ್ಲಿ ನಾವು ಜೀವಿಸುವಾಗಲೂ ಕೂಡ ಆ ಮಲಿನತ್ವ ನಮ್ಮ ದೇಹಕ್ಕೆ ಪ್ರವೇಶಿಸದಂತೆ ಪವಿತ್ರಾತ್ಮನು ನಮ್ಮನ್ನು ನೋಡಿಕೊಳ್ಳುತ್ತಾನೆ. ಈ ಲೋಕದ ಅಶುದ್ಧತ್ವಕ್ಕೆ ನಾವು ದೂರವಾಗಿದ್ದು ನಮ್ಮನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ಮೀನು ಸಮುದ್ರದಲ್ಲಿ ಅದು ಜೀವಿಸುತ್ತಾ ಇದ್ದರು, ಆ ಉಪ್ಪು ನೀರಿನಲ್ಲಿ ಜೀವಿಸುತ್ತಾ ಇದ್ದರು. ಆ ಉಪ್ಪು ಅದರ ದೇಹದ ಒಳಗಡೆ ಬರಲಿಕ್ಕೆ ಅದು ಅವಕಾಶ ಮಾಡಿಕೊಡುವುದಿಲ್ಲ. ಯಾಕೆಂದರೆ ಎಲ್ಲಿಯವರೆಗೆ ಅದರಲ್ಲಿ ಜೀವ ಇರುತ್ತದೋ ಅಲ್ಲಿಯವರೆಗೆ ಆ ಉಪ್ಪು ಮೀನಿನ ಒಳಗಡೆ ಪ್ರವೇಶಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಜೀವ ಕೊಡುವಂಥ ಯೇಸು ಕ್ರಿಸ್ತನು ಎಲ್ಲಿಯವರೆಗೆ ನಮ್ಮೊಳಗಿರುತ್ತಾರೋ ಅಲ್ಲಿಯವರೆಗೆ ಈ ಲೋಕದ ಅಶುದ್ಧತ್ವವೆಂಬ ಉಪ್ಪು ನಮ್ಮೊಳಗೆ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕರ್ತನು ನಿಶ್ಚಯವಾಗಿ ನಮ್ಮ ಜೊತೆಗಿದ್ದು ನಮಗೆ ಜಯದ ಜೀವಿತವನ್ನು ಅನುಗ್ರಹಿಸುತ್ತಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು
ಪರಿಶುದ್ಧವಾದ ಜೀವಿತವನ್ನು ಜೀವಿಸುತ್ತಾ ಹೊಸದಾಗಿ ಹುಟ್ಟಿದವರಾಗಿ ಕರ್ತನ ಮಕ್ಕಳಂತೆ ಚಿಕ್ಕ ಮಕ್ಕಳಂತೆ ಜೀವಿಸುತ್ತಾ ಪರಲೋಕದ ತಂದೆಯ ಚಿತ್ತವನ್ನು ನೆರವೇರಿಸಲು ಇಂದಿನಿಂದಲೇ ಪ್ರಯತ್ನ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಸೇರಲಾರನೋ ಎನ್ನುವ ವಾಕ್ಯವನ್ನು ಕಲಿಸಿಕೊಟ್ಟಿದ್ದೀರಿ ಸ್ವಾಮಿ. ನಿಮಗೆ ಸ್ತೋತ್ರ ಕರ್ತನೆ. ಈ ಹೊಸ ವರ್ಷದಲ್ಲಿ ದೇವ, ನಾವೆಲ್ಲರೂ ಹೊಸ ಮಕ್ಕಳಾಗಿ ನಿಮ್ಮ ಆತ್ಮನಿಂದ ಹುಟ್ಟಿದವರಾಗಿ ನಿಮ್ಮ ಆತ್ಮನ ಪ್ರೇರಣೆಯ ಮೇರೆಗೆ ನಾವು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸು ಕರ್ತನೆ. ಯಾರು ಅನಾರೋಗ್ಯತೆಯಲ್ಲಿದ್ದಾರೆ ದೇವರೇ, ಅಂಥವರಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರನ್ನು ಮುಟ್ಟು ಕರ್ತನೆ, ಗುಣಪಡಿಸಪ್ಪ, ಸ್ವಸ್ಥತೆಯನ್ನು ಅನುಗ್ರಹಿಸು. ಈ ದಿನವೆಲ್ಲ ನಮ್ಮ ಜೊತೆಗಾರನಾಗಿತ್ತುಕೊಂಡು ನಡೆಸಪ್ಪ. ಈ ಲೋಕದ ಯಾವ ಮಲಿನತ್ವವು ನಮ್ಮೊಳಗೆ ಪ್ರವೇಶಿಸದಂತೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ನೀವು ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.